ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ಇವತ್ತು ನಿಮಗೆ ಚಂದ್ರದೇವನ ಬಗ್ಗೆ ಹೇಳುತ್ತೇನೆ. ಚಂದ್ರದೇವನ ಮಹತ್ವದ ಬಗ್ಗೆ ನೋಡೋಣ. ಸೂರ್ಯನು ನಮಗೆ ಹಗಲಿನಲ್ಲಿ ಲೋಕಕ್ಕೆ ಬೆಳಕು ಮತ್ತು ಶಕ್ತಿ ನೀಡುತ್ತಾನೆ. ಆದರೆ ರಾತ್ರಿ ವೇಳೆಯಲ್ಲಿ ಪ್ರಕೃತಿಗೆ ಸೌಂದರ್ಯ, ಶಾಂತಿ, ತಂಪು ನೀಡುವವನು ಚಂದ್ರದೇವರು. ಇಂದು ನಾವು ಚಂದ್ರನ ಜನನದಿಂದ ಹಿಡಿದು ಅವನ ಪತ್ನಿಯರ ಬಗ್ಗೆ ನೋಡೋಣ. ಚಂದ್ರನು ಅತ್ರಿ ಮಹರ್ಷಿ ಮತ್ತು ಅನಸೂಯ ದೇವಿಯ ಪುತ್ರ ಎಂದು ಹೇಳಲಾಗಿದೆ. ಅವನ ಜನನ ದಿವ್ಯವಾದುದು, ಆದುದರಿಂದ ಅವನನ್ನು ಅತ್ರೇಯ ಎಂದು ಕರೆಯುತ್ತಾರೆ. ಚಂದ್ರನು ಶಾಂತ, ತಂಪಾದ ಕಿರಣಗಳಿಂದ ಎಲ್ಲ ಜೀವಿಗಳಿಗೆ ನೆಮ್ಮದಿ ನೀಡುತ್ತಾನೆ. ದಕ್ಷನ ಪುತ್ರಿಯರು ಚಂದ್ರನ ಪತ್ನಿಯರು. ಚಂದ್ರನು ದಕ್ಷ ಪ್ರಜಾಪತಿ 27 ಪುತ್ರಿಯರನ್ನು ವಿವಾಹ ಮಾಡಿದನು. ಈ 27 ಮಂದಿ ನಕ್ಷತ್ರಗಳ ರೂಪದಲ್ಲಿ ಪ್ರಸಿದ್ಧರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಹೀಗೆ. ಆದರೆ ಚಂದ್ರನು ಎಲ್ಲರಿಗಿಂತ ಹೆಚ್ಚಾಗಿ ರೋಹಿಣಿಯನ್ನು ಪ್ರೀತಿಸಿದನು. ಇದರಿಂದ ಇತರ ಪತ್ನಿಯರು ಬೇಸರಗೊಂಡು ತಮ್ಮ ತಂದೆಯಾದ ದಕ್ಷನ ಬಳಿ ಹೋಗುತ್ತಾರೆ. ಈ ಅಸಮಾನತೆಯಿಂದ ದಕ್ಷನಿಗೆ ಚಂದ್ರನ ಮೇಲೆ ಕೋಪ ಬರುತ್ತದೆ. ದಕ್ಷನು ಕೋಪಗೊಂಡು ಚಂದ್ರನಿಗೆ ಶಾಪ ಕೊಡುತ್ತಾನೆ. ನೀನು ಎಲ್ಲ ಪತ್ನಿಯರನ್ನು ಸಮಾನವಾಗಿ ಕಾಣದೆ ಕೇವಲ ರೋಹಿಣಿಯನ್ನು ಪ್ರೀತಿಸಿದೀಯಾ? ಆದುದರಿಂದ ನಿನ್ನ ಪ್ರಕಾಶ ಕ್ಷಯವಾಗಲಿ ಎಂದು ಶಾಪ ಹಾಕುತ್ತಾನೆ. ಈ ಶಾಪದಿಂದ ಚಂದ್ರನ ತೇಜಸ್ಸು ಕ್ಷಯವಾಗತೊಡಗಿತ್ತು. ಅಂದರೆ ಚಂದ್ರನ ಪ್ರಕಾಶ ಕಡಿಮೆಯಾಗುತ್ತಾ ಇತ್ತು. ಲೋಕದಲ್ಲಿ ಕತ್ತಲೆ ಹೆಚ್ಚಾಗಿತ್ತು. ದೇವತೆಗಳು, ಋಷಿಗಳು ಎಲ್ಲರೂ ದುಃಖಪಟ್ಟರು. ಎಲ್ಲ ದೇವತೆಗಳು ಸೇರಿ ಶಿವನ ಹತ್ರ ಹೋಗುತ್ತಾರೆ. ದೇವತೆಗಳು ಶಿವನಿಗೆ ಶರಣಾತ ಆಗುತ್ತಾರೆ. ಶಿವನು ಚಂದ್ರನಿಗೆ ಕರುಣೆ ತೋರಿಸಿ ಅವನನ್ನು ತನ್ನ ಜಟೆಯಲ್ಲಿ ಧರಿಸಿದನು. ಇದರಿಂದ ಚಂದ್ರನು ಸಂಪೂರ್ಣ ನಾಶವಾಗದೆ ಉಳಿದನು. ಆದರೆ ಶಾಪದ ಪರಿಣಾಮದಿಂದ ಅಮಾವಾಸ್ಯೆಯಿಂದ ಪೂರ್ಣಿಮೆಯ ತನಕ ಚಂದ್ರನು 15 ದಿನ ಬೆಳೆಯುತ್ತಾನೆ. ನಂತರ ಪೂರ್ಣಿಮೆಯಿಂದ ಅಮಾವಾಸ್ಯೆಯ ತನಕ 15 ದಿನ ಕುಗ್ಗುತ್ತಾನೆ. ಶಿವನು ಚಂದ್ರನನ್ನು ತನ್ನ ಜಟದಲ್ಲಿ ಧರಿಸುವುದರಿಂದ ಅವನಿಗೆ ಅಂದಿನಿಂದಲೇ ಚಂದ್ರಶೇಖರ ಅಥವಾ ಚಂದ್ರಮೌಳೇಶ್ವರ ಎಂಬ ಹೆಸರು ಬಂದಿದೆ. ಚಂದ್ರನ ಬಗ್ಗೆ ಕೆಲವು ಮಾಹಿತಿಗಳು ಹೇಳಲಾಗಿದೆ. ಸಮುದ್ರ ಮಂಥನ ಅಮೃತ ಕಲಶ ಹೊರಬಂದಾಗ ಚಂದ್ರನು ಕೂಡ ಹೊರಬಂದನು ಎಂದು ಹೇಳಲಾಗಿದೆ. ಹಾಗೆ ಚಂದ್ರ ತಾರಾ ಕಥೆ ಇದೆ. ಗುರು ಬೃಹಸ್ಪತಿಯ ಪತ್ನಿಯಾದ ತಾರೆಯ ಮೇಲೆ ಚಂದ್ರನು ಮೋಹಗೊಂಡನು. ಹಾಗೆ ತಾರೆಯ ಗರ್ಭದಲ್ಲಿ ಜನಿಸಿದ ಬುಧದೇವರು ಚಂದ್ರನ ಮಗನೆಂದು ಹೇಳಲಾಗುತ್ತದೆ. ಹಾಗೆ ಗಣೇಶನ ಕಥೆಯಲ್ಲಿ ಕೂಡ ಚಂದ್ರನದ ಒಂದು ಕಥೆ ಬರುತ್ತದೆ. ವಕ್ರತುಂಡ ಗಣೇಶನ ರೂಪವನ್ನು ನೋಡಿ ನಕ್ಕ ಕಾರಣ ಚಂದ್ರನು ಶಾಪಕ್ಕೆ ಗುರಿಯಾಗಿದ್ದನು. ಆದುದರಿಂದ ಚತುರ್ಥಿಯಂದು ಚಂದ್ರನನ್ನು ನೋಡುವವರು ಅಪಶಕುನ ಅನುಭವಿಸುವರು ಎಂದು ಹೇಳಲಾಗಿದೆ. ಆದುದರಿಂದ ಆ ದಿನ ಚಂದ್ರನನ್ನು ಯಾರೂ ದರ್ಶನ ಮಾಡಲಾರರು. ಪೂರ್ಣಿಮೆಯ ದಿನ ಚಂದ್ರನ ಮಹತ್ವ. ಪೂರ್ಣಿಮೆಯಂದು ಚಂದ್ರನನ್ನು ಸಂಪೂರ್ಣ ರೂಪದಲ್ಲಿ ಬೆಳೆಯುತ್ತಾನೆ ಹಾಗೂ ಬೆಳಗುತ್ತಾನೆ. ಆ ದಿನ ಉಪವಾಸ, ದಾನ, ಜಪ, ಗಂಗಾ ಸ್ನಾನ ಮಾಡಿದರೆ ಮಹಾಪುಣ್ಯ ಎಂದು ಹೇಳಲಾಗಿದೆ. ಹಾಗೆ ಗುರುಪೂರ್ಣಿಮಾ, ಶರದ ಪೂರ್ಣಿಮಾ ಮತ್ತು ಬುದ್ಧ ಪೂರ್ಣಿಮಾ ಎಲ್ಲ ಪೂರ್ಣಿಮೆಗಳಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಲಾಗುತ್ತದೆ. ಹಾಗೆ ಶರದ ಪೂರ್ಣಿಮೆಯಂದು ಚಂದ್ರನ ಕಿರಣಗಳಲ್ಲಿ ಹಾಲನ್ನು ಇಟ್ಟು ಸೇವಿಸುವುದರಿಂದ ಆರೋಗ್ಯ ಲಭಿಸುತ್ತದೆ. ಅದನ್ನು ಕುಡಿದರೆ ಅಮೃತವೆಂದು ಹೇಳಲಾಗಿದೆ. ಆ ಪೂರ್ಣಿಮೆಯನ್ನು ಕೋಜಾಗಿರಿ ಪೂರ್ಣಿಮಾ ಎಂದು ಹೇಳಲಾಗಿದೆ. ಚಂದ್ರನ ಗುಣಗಳು. ಚಂದ್ರನು ಮನಸ್ಸಿನ ಸ್ವಾಮಿ. ನವಗ್ರಹಗಳಲ್ಲಿ ಚಂದ್ರನು ಮಾನಸಿಕ ಶಾಂತಿಯ ಮೇಲೆ ಪ್ರಭಾವ ಬೀರುತ್ತಾನೆ ಎಂದು ಹೇಳಲಾಗಿದೆ. ಕೃಷಿ, ಔಷಧ, ಜಲಚಕ್ರ ಚಂದ್ರನ ಪ್ರಭಾವದಿಂದ ಬೆಳೆಯುತ್ತವೆ.
ಶಾಂತ ತಂಪಾದ ಶಕ್ತಿ ಆತನ ಜೀವನದಲ್ಲಿ ಸಮಾಧಾನ ತರುತ್ತಾನೆ. ಕೊನೆಗೆ ಇನ್ನೊಂದು ಸಲ ಚಂದ್ರನ ಮಾಹಿತಿ ಚಿಕ್ಕದಾಗಿ. ಚಂದ್ರನು ಅತ್ರಿಯ ಪುತ್ರ, ದಕ್ಷನ 27 ಪುತ್ರಿಯರ ಪತಿ, ಶಿವನ ಜಟೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಮಹಾನ ದೇವನು. ಅವನ ಜೀವನ ಕಥೆ ನಮಗೆ ಹೇಳುವುದು ಸಮತೋಲನವೇ ಜೀವನದ ಸೌಂದರ್ಯ. ವೃದ್ಧಿ ಮತ್ತು ಕ್ಷಯ ಎರಡೂ ಸಹಜವಾದವು. ಶಾಂತಿ ಮತ್ತು ಪ್ರೀತಿ ಮಾನವ ಜೀವನದ ಬೆಳಕು. ಆದುದರಿಂದ ಪೂರ್ಣಿಮೆಯ ದಿನದಂದು ಚಂದ್ರದರ್ಶನ, ಉಪವಾಸ, ಜಪ, ದಾನ ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಇದು ಚಂದ್ರದೇವನ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.